ಎಷ್ಟು ಆಂತರಿಕ ಕಳಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ. ಬಿಜೆಪಿಯವರಿಗೆ ಬಾಯಿಯೇ ದೊಡ್ಡ ಶಾಪ. ಕೆಲವರದು ಬಾಯಿ ಬೊಂಬಾಯಿ ಅನ್ನುವಂತಹ ಒಂದು ವಾತಾವರಣ ಈಗ ನಿರ್ಮಾಣ ಆಗಿದೆ. ಬಾಯಿ ಬಿಟ್ಟರೆ ಕೇವಲ ವಿವಾದ, ಓನ್ಲಿ ಕಾಂಟ್ರವರ್ಸಿ. ಬಿಜೆಪಿ ನಾಯಕರಲ್ಲಿಯೇ ನಿರಂತರವಾಗಿ ಕಚ್ಚಾಟ ಅನ್ನುವಂಥದ್ದಾಗ್ತಾ ಇದೆ. ಕೆ ಸುಧಾಕರ್ ಎಸ್ ಆರ್ ವಿಶ್ವನಾಥ್, ಒಂದು ಕಡೆ ಸುಧಾಕರಿಗಾಗಲ್ಲ, ಒಂದು ಕಡೆ ವಿಶ್ವನಾಥ್ಗಾಗಲ್ಲ, ಇನ್ನೊಂದು ಕಡೆ DVSಸಿಗಾಗಲ್ಲ, ಮತ್ತೊಂದು ಕಡೆ ರೇಣುಕಾಚಾರ್ಯ ಅವರಿಗಾಗಲ್ಲ. ಹೇಳ್ತಾ ಹೋದ್ರೆ ಸಿಕ್ಕಾಪಟ್ಟೆ ದೊಡ್ಡ ಪಟ್ಟಿನೇ ಇದೆ, ದೊಡ್ಡ ಲೀಸ್ಟೇ ಇದೆ. ಇನ್ನು ಕೆಲವರು ಬಾಯೇ ಬಿಡ್ತಾ ಇಲ್ಲ, ಮಾತೇ ಆಡ್ತಾ ಇಲ್ಲ, ನಮಗೆ ಯಾಕೆ ಅಂತ. ಬಾಯಿ ಬಿಟ್ರೆ ಎಲ್ಲಿ ನಮ್ಮ ಬಣ್ಣ ಬಯಲಾಗುತ್ತೇನೋ ಅನ್ನುವಂತಹ ಭಯ ಇವತ್ತು ಅನೇಕರಲ್ಲಿ. ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಅದರಲ್ಲೂ ಕೆಲವು ಭಾರತೀಯ ಜನತಾ ಪಾರ್ಟಿಯ ನಾಯಕರ ಬಾಯಿ ಅಂತರೂ ಬೊಂಬಾಯಿ ಅಂತ ಜನ ಹೇಳ್ತಿದ್ದಾರೆ. ಅದೇ ಜನ ಬಿಡಿ, ಜನಗಳ ಮಾತು ಕಟ್ಕೊಂಡು ಏನು ಮಾಡ್ತಾರೆ? ನಿಮ್ಮ ಪಕ್ಷದವರೇ ಹೇಳ್ತಿದ್ದಾರೆ, ನಿಮ್ಮ ಪಕ್ಷದ ಒಳಗಿರುವಂತಹ ನಾಯಕರೇ ಹೇಳ್ತಾ ಇದ್ದಾರೆ, ಅವ್ರದ್ದು ಬಾಯಲ್ಲ ಬೊಂಬಾಯಿ ಅಂತ. ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಮೊನ್ನೆ ಅದೇನೋ ಕೆಂಪೇಗೌಡ ಜಯಂತಿ ಮಾಡ್ತೀವಿ ಅಂತ ನಾನೂ ಮಾಡ್ತೀನಿ ಅಂತ ವಿಶ್ವನಾಥ್, ಇನ್ನೊಂದು ಕಡೆ ನಾನೂ ಮಾಡ್ತೀನಿ ಅಂತ ಸುಧಾಕರ್, ಇನ್ನೊಂದು ಕಡೆ ಸದಾನಂದ ಗೌಡರಿಗೆ ಟಕ್ಕರ್ ಕೊಡೋದಕ್ಕೆ ರೇಣುಕಾಚಾರ್ಯ, ಇನ್ನೊಂದು ಕಡೆ ಯತ್ನಾಳು, ಮತ್ತೊಂದು ಕಡೆ ವಿಜಯೇಂದ್ರ. ನಿರಂತರವಾದಂತಹ ಹೋರಾಟ, ನಿರಂತರವಾದಂತಹ ಪರಸ್ಪರ ಗುದ್ದಾಟ. ಅವ್ರು ಕಂಡ್ರೆ ಇವರಿಗಾಗಲ್ಲ, ಇವ್ರ ಮೇಲೆ ಅವ್ರು ಹಾಕೋದು, ಅವ್ರ ಮೇಲೆ ಇವ್ರು ಗೂಬೆ ಕೂಡಿಸೋದು. ನೀವು ಇಷ್ಟೇ ವಿರೋಧವನ್ನು ವಿರೋಧ ಪಕ್ಷದ ಮೇಲೆ ಮಾಡಿದ್ದಿದ್ರು, ಆಡಳಿತ ಪಕ್ಷದ ಮೇಲೆ ಮಾಡಿದ್ದಿದ್ರು ಕೂಡ ವೆರಿ ಫಿಟ್ ಆ್ಯಂಡ್ ಫೈನ್ ಅಪೋಸಿಷನ್ ಪಾರ್ಟಿ ಅಂತ ಅನ್ನಿಸ್ಕೊಳ್ತಾ ಇದ್ರಿ. ಬಟ್ ಈಗ ಏನಾಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿಯ ಪರಿಸ್ಥಿತಿ ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಅನಿಸ್ಬಿಡುತ್ತೆ. ಕರ್ನಾಟಕದ BJPಯನ್ನು ಒಂದು ಸಲ ನೋಡಿದರೆ, ಯಾವ ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಸಿಪಾಯಿಗಳನ್ನು ಹೊಂದಿರುವಂತಹ ಪಕ್ಷ ಅಂತ ಕರೆಸ್ಕೊಳ್ತಾ ಇತ್ತು, ಯಾವ ಭಾರತೀಯ ಜನಸಂಘ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಕಟ್ಟಿದಂತಹ ಭಾರತೀಯ ಜನಸಂಘ ಶಿಸ್ತಿನಿಂದ, ಸೈದ್ಧಾಂತಿಕ ನಿಲುವುಗಳಿಂದ ಮನೆ ಮಾಡಿತ್ತೋ, ಕೂಡಿತ್ತೋ, ಇವತ್ತು ಅದ್ಯಾವುದೂ ಕೂಡ ಕರ್ನಾಟಕದಲ್ಲಿ ಕಾಣಿಸ್ತಾ ಇಲ್ಲ. ಕರ್ನಾಟಕದಲ್ಲಿ ಅದು ಇಲ್ವೇನೋ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕದ BJPಯ ಪರಿಸ್ಥಿತಿ ಬಂದು ನಿಂತುಕೊಂಡಿದೆ. ಮೇಲ್ಗಡೆ ಒಬ್ಬ ಪ್ರಧಾನಮಂತ್ರಿ ನಿರಂತರವಾಗಿ ಪಕ್ಷಕ್ಕಾಗಿ, ದೇಶಕ್ಕಾಗಿ ಕೆಲಸ ಮಾಡ್ತಾ ಇದ್ರೆ, ಇಲ್ಲಿ ಇವರೇನು ಮಾಡ್ತಿದ್ದಾರೆ? ನಿರಂತರವಾಗಿ ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಕಚ್ಚಾಡ್ಕೊಂಡು ಕಾಲು ಎಳ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಜನ ಇದಕ್ಕೆ ನಿಮಗೆ ವೋಟ್ ಹಾಕಬೇಕು,